ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿರೋ ಭಾಳ ಸಂತೋಷ ಆಗಿದೆ. ನಾವು ರಾಷ್ಟ್ರೀಯ ಪತ್ರಕರ್ತರ ಒಕ್ಕೂಟದ ಅಧ್ಯಕ್ಷರಾಗಿದ್ದುಕೊಂಡು ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದುಕೊಂಡು ಮತ್ತು ಎಲ್ಲ ನಮ್ಮ ಸ್ಟೇಟ್ ಜನರಲ್ ಸೆಕ್ರೆಟರಿಯವರು ಮತ್ತು ಸ್ಟೇಟ್ ಗವರ್ನಿಂಗ್ ಬಾಡಿ ನಿರ್ದೇಶಕರನ್ನು ಕರ್ಕೊಂಡು ತಾವು ಕುಕ್ಕೆ ಬಂದಿರೋ ಭಾಳ ಸಂತೋಷ ಆಗಿದೆ. ತಾವು ಏನನ್ನು ಹೇಳಲಿಕ್ಕೆ ಇಚ್ಛಿಸ್ತೀರಿ ಸರ್? ದೇವರ ಸನ್ನಿಧಿಗೆ ಬರಬೇಕು ಅಂತೇಳಿ ನಂದು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಅವ್ರದ್ದು ಒಂದು ಸಂಕಲ್ಪ ಇತ್ತು. ಆ ಸಂಕಲ್ಪದಿಂದ ಭಾಳ ದಿವಸದಿಂದ ಬರಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಅದು ಆಗಿರಲಿಲ್ಲ. ಇವತ್ತು ಮೊನ್ನೆ ಇದಕ್ಕಿದ್ದಾಗೆ ಇವತ್ತು ಹೋಗ್ಬಿಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದಂತೆ ಧರ್ಮಸ್ಥಳಕ್ಕೆ ಹೋದ್ವಿ. ಧರ್ಮಸ್ಥಳದಲ್ಲಿ ನಮ್ಮ ಸಂಕಲ್ಪವನ್ನು ತೀರಿಸಿದ್ವಿ. ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದು ಇವತ್ತು ನಮಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ದೇವರ ಸನ್ನಿಧಿಯಲ್ಲಿ ಕೂತು ಸಾಕಷ್ಟು ಧ್ಯಾನ ಮಾಡೋಕ್ಕೆ ಒಂದು ಅವಕಾಶವನ್ನು ಸ್ಥಳೀಯ ಪತ್ರಕರ್ತರಾದ ನೀವೆಲ್ಲ ಸೇರಿ ಮಾಡಿಕೊಟ್ಟಿದ್ರಿ. ಇದು ನಮಗೂ ಸಂತೋಷ ಉಂಟು ಮಾಡಿದೆ. ಎಲ್ಲ ಪತ್ರಕರ್ತರಿಗೂ ಒಳ್ಳೆಯದಾಗಲಿ ಅಂತ ನಾವು ಹರಿಸ್ತೀವಿ. ಅದರ ಜೊತೆಗೆ ಈ ದೇಶದಲ್ಲಿ ಪತ್ರಕರ್ತರಿಗೆ ಇರ್ತಕ್ಕಂಥ ಸಾಕಷ್ಟು ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ಭಾಳ ಹೋರಾಟ ಮಾಡಬೇಕಾಗಿದೆ. ಮೊದಲ ಥರ ಏನು ಅಂತಂದರೆ ಒಂದು ರೀತಿಯಲ್ಲಿ ಹಿಂದಿನ ಅಧಿಕಾರಿಗಳು ಅವ್ರಿಗೂ ಸೌಲಭ್ಯ ಸಿಗಲಿ ಅನ್ನೋ ಮನೋಭಾವದಲ್ಲಿದ್ದರು. ಈಗ ಪ್ರತಿಯೊಂದಕ್ಕೂ ಒಂದು ಕೊಕ್ಕೆ ಹಾಕ್ತಕ್ಕಂಥ ಒಂದು ಸ್ವಭಾವವನ್ನು ಕಲ್ತ್ಕೊಂಡಿದ್ದಾರೆ. ಅದನ್ನು ಅವ್ರು ಬಿಡಿಸೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಸಂಘ ಅದು ಪ್ರಯತ್ನ ಮಾಡ್ತಾಯಿದೆ. ಏಕೆಂದರೆ ನಾವೊಂದು ಆದೇಶವನ್ನು ಕೊಟ್ಟರೆ ಇವರು ಕಳೆದ 20 ವರ್ಷಗಳಿಂದ ಕನ್ನಡಪ್ರಭದಲ್ಲೋ ಉದಯವಾಣಿನಲ್ಲೋ ಅಥವಾ ವಿಜಯ ಕರ್ನಾಟಕದಲ್ಲೋ ಕೆಲಸ ಮಾಡಿದ ಸಂಪಾದಕ ಕೊಟ್ಟರೆ ಅದು ಅಧಿಕೃತ ಪತ್ರ. ಆ ಪತ್ರವನ್ನು ನೀವು ಮತ್ತೆ ನೇಮಕಾತಿ ಪತ್ರ ತನ್ನ 20 ವರ್ಷದ ಹಳೆಯದು ಅಂತ ಕೇಳ್ತಾರೆ. ಇದು ಮಾಡ್ತಾ ಇದ್ದಾರೆ ಅಂತ ಬರೆದ್ರೆ ಇದು ಅರ್ಥ ನೇಮಕಾತಿ ಅಲ್ವೇ? ಅವ್ರಿಗೆ ಇವಾಗ ಅವ್ರು ಕೆಲಸ ಮಾಡ್ತಿದ್ದಾರಲ್ಲ, ಅವಾಗ ಕೆಲಸ ಆದೇಶ ಇಲ್ಲದೆ ಕೆಲಸ ಮಾಡ್ತಾರೆ. ಇಷ್ಟು ಪರಿಜ್ಞಾನವನ್ನು ಅಧಿಕಾರಿಗಳು ಕಳ್ಕೊಂಡಿದ್ದಾರಲ್ಲ, ಇದಕ್ಕೊಂದು ಕೊಕ್ಕೆ ಹಾಕತಕ್ಕಂಥದ್ದು ಇದಕ್ಕೊಂದು ಮಂಗಳ ಆಡಲೇಬೇಕು. ಆ ಸಂದರ್ಭದಲ್ಲಿ ಇದಕ್ಕೆ ಹೋರಾಟ ಮಾಡಬೇಕು ಮತ್ತು ಈ ಸಂಘದವರು ಅದನ್ನು ಅವ್ರ ಮನವರಿಕೆ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ನಾವು ಯಾರಿಗೂ ಏನೂ ಸೌಲಭ್ಯ ಕೊಡ್ಸೋಕ್ಕಾಗಲ್ಲ ಅಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಅದನ್ನು ತಪ್ಪಿಸೋದಕ್ಕೆ ನಾವು ಸದಾ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಸನ್ನಿಧಿಯಲ್ಲಿ ನಿಜವಾಗೂ ಕೂಡ ನನಗೆ ಇವತ್ತು ಭಾಳ ಸಂತೋಷ ಆಗಿದೆ. ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ದೇವರ ದರ್ಶನವನ್ನು ಮಾಡಿ ಇದ್ವಿ. ನಿಮ್ಮೆಲ್ಲರಿಗೂ, ನಿಮಗೂ, ನಮ್ಮ ಸಂಘಕ್ಕೂ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆಶಿಸಿ ನಾನು ಮಾತಾಡ್ತೀನಿ. ಸರ್, ತಾವು ಪ್ರಧಾನ ಕಾರ್ಯದರ್ಶಿ ರಾಜ್ಯ, ಭಾಳಷ್ಟು ನೀವು ಕೂಡ ಇದರಲ್ಲಿದ್ದರು. ನಮಗೆ ಒಂದೆರಡು ಗ್ರಾಮೀಣ ಮಟ್ಟದ ಪತ್ರಕರ್ತರಿಗೆ ಒಂದು ಸೌಲಭ್ಯಗಳನ್ನು ನೀಡುವ ಬಗ್ಗೆ ತಾವು ಒಂದೆರಡು ಮಾತಾಡಿ. ಗ್ರಾಮೀಣ ಪತ್ರಕರ್ತರಿಗೆ ಹೋರಾಟ, ಬಸ್ ಪಾಸ್ನ ಹೋರಾಟ ಇವತ್ತು ನಿನ್ನೆದಲ್ಲ. ಕಳೆದ ಮಲ್ಲಿಕಾರ್ಜುನ ಸರ್ ಅವರು ಅಧ್ಯಕ್ಷರಾಗಿದ್ದಾಗಿದ್ದೂ ಕೂಡ ಕಳೆದ 30 ವರ್ಷದ ಹೋರಾಟ ನಡ್ಕೊಂಡು ಬಂದಿದೆ. ಇದೀಗ ಸಿದ್ದರಾಮಯ್ಯನವರು ದಾವಣಗೆರೆ ಸಮ್ಮೇಳನದ ಟೈಮ್ನಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸನ್ನು ಕೊಡುವಂಥ ಯೋಜನೆಯನ್ನು ನಾನು ಬಜೆಟಲ್ಲಿ ಮಂಡಿಸ್ತೀನಿ ಅಂತ ಹೇಳಿ ಕಳೆದ ವರ್ಷ ಬಜೆಟಲ್ಲಿ ಮಂಡಿಸಿದ್ರು. ಅದರ ಆದೇಶದ ರೂಪವಾಗಿ ಮೊನ್ನೆ ಕಳೆದ ಜುಲೈ 1 ವಾರ್ತಾ ಇಲಾಖೆ ಪತ್ರಿಕಾಭವನದ ಪತ್ರಕರ್ತರ ಸಂಘ ಮತ್ತು ವಾರ್ತಾ ಇಲಾಖೆ ಜೊತೆಗೆ ಪತ್ರಿಕಾ ದಿನಾಚರಣೆ ದಿವಸ ಒಂದು ಸಾಂಕೇತಿಕ ಕೊಟ್ಟರು. ಆದರೆ ಅದರಲ್ಲಿ ಕೆಲವು ನಿಬಂಧನೆಗಳನ್ನು ನಾವು ತೆಗಿಬೇಕು ಅಂತೇಳಿ ಕಳೆದ ಜುಲೈನಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ, ಸ್ಯಾಲ್ರಿ ಸರ್ಟಿಫಿಕೇಟ್ ಕೇಳಬೇಡಿ. ಗ್ರಾಮೀಣ ಪತ್ರಕರ್ತ ಕಟ್ಟಕಡೆಯ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ಸ್ಟಿಂಜರ್ಗೂ ಕೂಡ ಆ ಜಿಲ್ಲಾ ವ್ಯಾಪ್ತಿನಲ್ಲಿ ಅವನು ಸುಮ್ಮನೆ ಓಡಾಡಲ್ಲ. ಅವನು ನ್ಯೂಸ್ ಏನಾದ್ರು ಇದ್ದರೆ, ಜಿಲ್ಲಾ ವ್ಯಾಪ್ತಿನಲ್ಲಿ ಏನಾದ್ರು ವರದಿ ಮಾಡೋದಿದ್ದರೆ ಅದಕ್ಕಾಗಿ ಓಡಾಡ್ತಾನೆ, ಸುಮ್ಮನೆ ಏನು ಓಡಾಡಲ್ಲ. ನಾವು ನಮ್ಮ ಬೇಡಿಕೆ ಏನು ಅಂದರೆ, ರಾಜ್ಯದ 3.5 ಲಕ್ಷ ಮಹಿಳೆಯರಿಗೆ ಉಚಿತವಾಗಿ ರಾಜ್ಯಾದ್ಯಂತ ಓಡಾಡಲಿಕ್ಕೆ ಒಂದು ಆಧಾರ್ ಕಾರ್ಡಿನ ಆಧಾರದ ಮೇಲೆ ನೀವು ಬಸ್ ಪಾಸ್ ಕೊಡ್ತೀವಿ. ಆದರೆ ಒಬ್ಬ ಪತ್ರಕರ್ತ ಆ ಜಿಲ್ಲಾ ವ್ಯಾಪ್ತಿನಲ್ಲಿ ಓಡಾಡಲಿಕ್ಕೆ ಬಸ್ ಪಾಸನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನಿಮ್ಮ ಅಧಿಕಾರಿಗಳು ಅಂತ ಹೇಳಿ ನಾವು ಅದನ್ನು ಪ್ರತಿಭಟನೆ ಮಾಡಿ ಪತ್ರವನ್ನು ಕೊಟ್ಟಿದ್ದೇವೆ. ಮೊನ್ನೆ ಕೂಡ ಒಂದು ಪತ್ರವನ್ನು ಕೊಟ್ಟಿದ್ದೇವೆ. ಬಹುಶಃ ಸಿದ್ದರಾಮಯ್ಯನವ್ರ ಗೌರ್ಮೆಂಟು ಸ್ವಲ್ಪ ಶೇಕಿಂಗ್ ಇರೋದ್ರಿಂದ ಅಧಿಕಾರಿಗಳಿಗೆ ಹೇಳೋದು ಕಷ್ಟ ಆಗಿರ್ಬೋದು. ಬಹುಶಃ ಭದ್ರ ಆದರೆ ನಾವು ಇನ್ನು ಮುಂದೆ ಅದನ್ನು ಸಿದ್ದರಾಮಯ್ಯನವ್ರ ಜೊತೆಗೆ ನಾನು ನಮ್ಮ ಶಿವಾನಂತಗೌಡರ ಅಧ್ಯಕ್ಷತೆಯಲ್ಲಿ ಹೋಗಿ ಬಸ್ ಪಾಸ್ ಬಗ್ಗೆ ನಿಬಂಧನೆ ತೆಗಿಲೇಬೇಕು ಅಂತ ಹೇಳಿ ಮಾಡೋರಿದ್ದೇವೆ. ಅದು ಕಟ್ಟಕಡೆಯ ಹೋಬಳಿ ಮಟ್ಟದ ರಿಪೋರ್ಟರ್ ಕೂಡ ಬಸ್ ಪಾಸಲ್ಲಿ ಬಂದು ಕೆಲಸ ಮಾಡ್ತೀವಿ. ಇನ್ನೊಂದು ಪೆನ್ಷನ್ನು, ಯಾರು ಕಷ್ಟಪಟ್ಟು ದುಡಿದು ಕೆಲಸ ಮಾಡಿ ಅವನ ವಯೋವೃದ್ಧದ ಟೈಮಲ್ಲಿ ಪೆನ್ಷನ್ ಪಡಿಬೇಕು ಅಂತೇಳಿ 15,000 ಪೆನ್ಷನ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದರಲ್ಲಿ ಓಕೆ, ಆದರೆ ನಿಬಂಧನೆ ಅದು 15,000 ಯಾರಿಗೂ ಸಿಗಲ್ಲ. ಅದು ಒಂಥರ ಬೆಟ್ಟದ ನೆಲ್ಲಿಕಾಯಿ ಥರ ಆಗಿದೆ. ಹಾಗಾಗಿ ಅದನ್ನು ಕೂಡ ನಾವು ನಿಬಂಧನೆಯನ್ನು ಕಡಿಮೆ ಮಾಡಬೇಕು, ತೆಗಿಬೇಕು ಅಂತ ಹೇಳಿದ್ದೀನಿ. ಇನ್ನೊಂದು ಸಂಜೀವಿನಿ, ಮುಖ್ಯಮಂತ್ರಿಗಳ ಸಂಜೀವಿನಿ, ಆರೋಗ್ಯ ಸಂಜೀವಿನಿ ಅಂತ ಮಾಡಿದ್ದಾರೆ. ಅದು ಓನ್ಲಿ ಅಕ್ರಿಡೇಟ್ ಜರ್ನಲಿಸ್ಟ್ಗಳಿಗೆ ಮಾತ್ರ ಇದೆ. ಅದನ್ನು ಕೂಡ ಗ್ರಾಮೀಣ ಹೋಬಳಿ ಮಟ್ಟದ ಪತ್ರಕರ್ತ ಕೂಡ ಪತ್ರಕರ್ತನೇ, ಅಕ್ರಿಡೇಟ್ ಪತ್ರಕರ್ತನೇ, ಅವನಿಗೂ ಆರೋಗ್ಯ ಕೆಡುತ್ತೆ, ಇವನಿಗೂ ಆರೋಗ್ಯ ಕೆಡುತ್ತೆ. ಹಾಗಾಗಿ ಆ ತಾರತಮ್ಯ ಬೇಡ, ಇದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಕೂಡ ನಾವು ಸಿಎಂಗೆ ಪತ್ರ ಕೊಟ್ಟಿದ್ದೇವೆ. ಅದು ಕೂಡ ಆಗಿಲ್ಲ.
ಅದು ನಮ್ಮ ಹೋರಾಟ ಇನ್ನು ಮುಂದೆ ಸಾಗಿದೆ. ಆ ಬಗ್ಗೆ ನಾವು ಹೋರಾಟ ಮಾಡಿ ಇಡೀ ರಾಜ್ಯದ ಎಲ್ಲ 9,000 ಪತ್ರಕರ್ತರಿಗೆ ಈ 3 ಯೋಜನೆಗಳು ತಲುಪುವಂತೆ ಹೋರಾಟ ಮಾಡುತ್ತೆ. ಅದಕ್ಕಾಗಿ KW ಸದಾ ನಿಮ್ಮ ಪರವಾಗಿರುತ್ತೆ ಅಂತ ಹೇಳ್ತಾ, ನಮಗೆ ಬಂದವರಿಗೆಲ್ಲ ಇಲ್ಲಿ ನಾವು ಬಂದಂಥ 3 ಜನ ವ್ಯಕ್ತಿಗಳಿಗೆ ಲೋಕೇಶ್ ಅವರು ನೀವು ಎಲ್ಲ ಸೇರಿ ಸ್ವಾಮಿಯ ಹತ್ತಿರಕ್ಕೆ ದರ್ಶನ ಮಾಡಿ ಪುಣ್ಯ ಕಟ್ಕೊಂಡಿದ್ದೀರ. ನಿಮಗೂ ಒಂದು ಪುಣ್ಯ ಬರಲಿ, ನಮಗೂ ಪುಣ್ಯ ಬರಲಿ ಅಂತೇಳಿ ನಮಗೆ ಧನ್ಯವಾದ ಹೇಳಿ ನಮ್ಮ ಸರಿ, ಕೊನೆಯದೊಂದು ಯೂಟ್ಯೂಬ್ ಚಾನಲ್ಗಳು ಮತ್ತು ಚಾನಲ್ಗಳು ಅವರಿಗೊಂದು ಐಡಿ ವ್ಯವಸ್ಥೆ ಮಾಡಬೇಕು. ಉದಾಹರಣೆ ಇವರಿಗೊಂದು ಐಡಿ, ಇನ್ನೊಂದು ಇಬ್ಬರು ಇದ್ದಾರೆ, 1-3-4 ಜನಕ್ಕೆ ಐಡಿ ವ್ಯವಸ್ಥೆ ಇಲ್ಲ. ಅದು ನಮ್ಮಲ್ಲಿ ಏನಾಗಿದೆ, ಬೈಲಾದಲ್ಲಿ ಇತ್ತೀಚಿನ ಯೂಟ್ಯೂಬ್ ಚಾನಲ್ಗಳು ಹುಟ್ಟಿದವು. ಇತ್ತೀಚೆಗೆ 5-6 ವರ್ಷದಿಂದ ಯೂಟ್ಯೂಬ್ ಚಾನಲ್ಗೆ ಸದಸ್ಯತೆ ಕೊಡಬಾರ್ದು ಅಂತ ನಾವು ಕಮಿಟಿಯಲ್ಲಿ ತೀರ್ಮಾನ ಮಾಡಿದ್ವಿ. ಜನರಲ್ ಬಾಡಿಯಲ್ಲಿ ತೀರ್ಮಾನ ಆಗಿದೆ. ಕಡವರು ಭಾಳಷ್ಟು ಜನ ಉದಯ ಟಿವಿಲಿ, ಉದಾಹರಣೆಗೆ ನಿಮಗೆ ಉದಯ ಟಿವಿಲಿ ಇದ್ದಂಥವರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ. ಉದಯ ಟಿವಿ ಮುಚ್ಚಾದ್ಮೇಲೆ ಅವ್ರಿಗೆ ನಾವು ಮೆಂಬರ್ಶಿಪ್ ಕೊಡೋದಾದರೆ ತಾಲೂಕು ಮಟ್ಟದಲ್ಲಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ರೆ ಯಾಕೆ ಕೊಡಬಾರ್ದು ಅನ್ನೋ ಯೋಚನೆಯೂ ಇದೆ. ಹಾಗಾಗಿ ಅವೆರಡನ್ನೂ ಸರಿಪಡಿಸಿ ಒಂದು ನಿರ್ಧಾರಕ್ಕೆ ಮುಂದೆ ಬರುವಂಥ ದಿನಗಳಲ್ಲಿ ನೀವು ಮಾಡ್ತೀವಿ. ಓಕೆ ಸರ್. ಜೊತೆಗೆ ಸರ್ಕಾರ ಯೂಟ್ಯೂಬನ್ನ ಇನ್ನು ಇಲ್ಲಿವರೆಗೆ ಸೆಂಟ್ರಲ್ ಗೌರ್ಮೆಂಟು ಅಧಿಕೃತ ಅಂತ ಮಾಡಿಲ್ಲ. ಅದು ಒಂದು ನಿಯಮವನ್ನು ಮಾಡಬೇಕು ಅನ್ನೋದು ಒಂದು ನಮ್ಮ ಕೋರಿಕೆ. ಯಾಕೆಂದರೆ ಕೆಲಸ ಯಾರು ನೈಜವಾಗಿ ಕೆಲಸ ಮಾಡ್ತಿದ್ದಾರೆ, ಯಾಕೆಂದರೆ ಯೂಟ್ಯೂಬು ಇತ್ತೀಚೆಗೆ ಪ್ರತಿಯೊಬ್ಬರು ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಯೂಟ್ಯೂಬ್ನಲ್ಲಿ ನೈಜವಾಗಿ ಯಾರು ಕೆಲಸ ಮಾಡ್ತಾರೆ ಅಂಥವನ್ನು ಗುರುತಿಸಿ ಕೆಲಸ ಮಾಡ್ತಕ್ಕಂಥವರಿಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶವೂ ಇದೆ. ಆ ಉದ್ದೇಶವನ್ನು ಅವರು ಕೂಡ ಆಲೋಚನೆ ಮಾಡಿ ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕಂತ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಕೋರಿಕೆ. ಯಾಕೆಂದರೆ ಇತ್ತೀಚೆಗೆ ಪತ್ರಿಕೋದ್ಯಮವನ್ನು ಉದ್ಯಮವಾಗಿ ಮಾಡಿಕೊಂಡು ತಮ್ಮ ಜೀವನೋಪಾಯಕ್ಕೆ ಬಳಸ್ಕೊಳ್ತಕ್ಕಂಥ ಅನೇಕ ಜನ ಪತ್ರಕರ್ತರು ಇವತ್ತು ಉಟ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಅದು ತಪ್ಪಬೇಕು, ಅದನ್ನು ಕಡಿಮೆ ಮಾಡಬೇಕು ಅನ್ನೋದೇ ನಮ್ಮ ಸಂಘದ ಉದ್ದೇಶ. ಯಾಕಂದರೆ ಯಾರು ನಿಜವಾಗಿದ್ದಾರೆ ಅವ್ರಿಗೆ ಕೊಡೋಣ, ನೈಜವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಗುರುತಿಸೋದೇ ನಮ್ಮ ಕೆಲಸ. ಅಂಥವ್ರಿಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಆ ಉದ್ದೇಶವನ್ನು ಈಡೇರಿಸಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಕ್ರಮವನ್ನು ಸಂಘ ಮಾಡುತ್ತೆ. ಅದಕ್ಕೆಲ್ಲವೂ ಕೂಡ ನಮ್ಮದು ಬೆಂಬಲ ಇದೆ ಅನ್ನೋದು ಮಾತನ್ನು ಭಾರತೀಯ ಕಾರ್ಯಕರ್ತರ ಒಕ್ಕೂಟದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮ ಬೆಂಬಲವೂ ಇದೆ. ಅದನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಧನ್ಯವಾದ.